ಶ್ರೀಮಂತರು ಬೇರೆ ರೀತಿ ಯೋಚನೆ ಮಾಡ್ತಾರೆ ಅಂತ ನಾವು ಆಗಾಗ ಕೇಳ್ತಾನೆ ಇರ್ತೀವಿ ಅಲ್ವಾ? ಆದ್ರೆ ಇದ್ರಲ್ಲಿ ಏನಾದರೂ ನಿಜಾಂಶ ಇದೆಯಾ ಅಥವಾ ಇದು ಸುಮ್ನೆ ಹೇಳೋ ಮಾತೆ? ವಿಜ್ಞಾನದ ಪ್ರಕಾರ ಇದು ಬರೀ ಮಾತಲ್ಲ. ಸಾವಿರಾರು ಜನರ ಬ್ರೈನ್ ಸ್ಕ್ಯಾನ್ಗಳನ್ನ ಅಧ್ಯಯನ ಮಾಡಿದಾಗ ಒಂದು ಅಚ್ಚರಿಯ ವಿಷಯ ಗೊತ್ತಾಗಿದೆ. ಏನಂದ್ರೆ ಶ್ರೀಮಂತಿಕೆಯ ಆಲೋಚನೆಗಳು ನಮ್ಮ ಮೆದುಳಿನ ರಚನೆಯನ್ನೇ ಜೈವಿಕವಾಗಿ ಬದಲಾಯಿಸಬಲ್ಲವು. ಹಾಗಿದ್ರೆ ನಮ್ಮ ಮುಂದಿರೋ ಮೂಲಭೂತ ಪ್ರಶ್ನೆ ಇದೆ. ಶ್ರೀಮಂತಲ ಮೆದುಳು ನಿಜವಾಗ್ಲೂ ಬೇರೆ ತರಾನೇ ಇರುತ್ತಾ? ವಿಜ್ಞಾನ ಈ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಆಶ್ಚರ್ಯ ಅನಿಸ್ಬಹುದು, ಆದ್ರೆ ವಿಜ್ಞಾನದ ಪ್ರಕಾರ ಉತ್ತರ ಹೌದು. ನಾವು ಯೋಚನೆ ಮಾಡುವ ರೀತಿ ನಮ್ಮ ಮೆದುಳಿನ ರಚನೆಯನ್ನೇ ಭೌತಿಕವಾಗಿ ಬದಲಾಯಿಸಬಲ್ಲದು ಅಂತ ಸಂಶೋಧನೆಗಳು ಹೇಳ್ತವೆ. ಈ ಬದಲಾವಣೆಯೇ ನಮ್ಮ ಆರ್ಥಿಕ ಯಶಸ್ಸಿನ ಬುನಾದಿಯಾಗುತ್ತೆ. ಇದು ಹೇಗೆ ಕೆಲ್ಸ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಈ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಕಡೆ ಹೋಗೋಣ. ಅದೇ ಪ್ರಪಂಚದಾದ್ಯಂತ ಪ್ರಸಿದ್ಧವಾದ ಸ್ಟ್ಯಾನ್ಫರ್ಡ್ ಮಾರ್ಷ್ಮ್ಯಾಲೋ ಪ್ರಯೋಗ. ತಾಳ್ಮೆಗೂ ಯಶಸ್ಸಿಗೂ ಇರೋ ಸಂಬಂಧವನ್ನ ಇದು ವೈಜ್ಞಾನಿಕವಾಗಿ ತೋರಿಸುತ್ತೆ. ಕಥೆ ಶುರುವಾಗಿದ್ದು 1972ರಲ್ಲಿ. ವಾಲ್ಟರ್ ಮಿಶೆಲ್ ಅನ್ನೋ ಸಂಶೋಧಕರು ಸುಮಾರು 600 ಮಕ್ಕಳ ಮುಂದೆ ಒಂದೊಂದು ಮಾರ್ಷ್ಮ್ಯಾಲೋ ಇಟ್ಟು ಒಂದು ಸಿಂಪಲ್ ಸವಾಲ್ ಕೊಟ್ರು. ನೋಡಿ, ಈ ಮಾರ್ಷ್ಮ್ಯಾಲೋನ ನೀವು ಈಗ್ಲೇ ತಿನ್ಬೋದು, ಆದ್ರೆ 15 ನಿಮಿಷ ಇದನ್ನ ತಿಂದೇ ಕಾದ್ರೆ ನಿಮ್ಗೆ ಇನ್ನೊಂದು ಸಿಗತ್ತೆ. ಇದು ಬರೀ ಒಂದು ದಿನದ ಪರೀಕ್ಷೆ ಆಗಿರ್ಲಿಲ್ಲ. ಇದ್ರ ಫಲಿತಾಂಶವನ್ನ ಅವರು ಬರೀ 40 ವರ್ಷಗಳ ಕಾಲ ಟ್ರ್ಯಾಕ್ ಮಾಡಿದ್ರು. ರಿಸಲ್ಟ್ಸ್ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಯೋಚ್ನೆ ಮಾಡಿ, ಕೇವಲ 30% ಮಕ್ಕಳು ಮಾತ್ರ ಆ 15 ನಿಮಿಷ ಕಾಯೋಕೆ ಯಶಸ್ವಿಯಾಗಿದ್ರು. ದಶಕಗಳ ನಂತರ ಇದೇ ಮಕ್ಕಳು ದೊಡ್ಡವರಾದಾಗ ಏನಾಯ್ತು ಗೊತ್ತಾ? ಕಾದಿದ್ದ ಮಕ್ಕಳು ಒಳ್ಳೆ ಆದಾಯ, ಒಳ್ಳೆ ಉದ್ಯೋಗ ಮತ್ತು ಸ್ಥಿರವಾದ ಸಂಬಂಧಗಳನ್ನ ಹೊಂದಿದ್ರು. ಇದಕ್ಕಿಂತ ಮುಖ್ಯವಾಗಿ ಅವರ ಬ್ರೈನ್ ಸ್ಕ್ಯಾನ್ ಮಾಡಿದಾಗ ಒಂದು ಸತ್ಯ ಬಯಲಾಯ್ತು. ಅವರ ಮೆದುಳಿನ ಸ್ವಯಂ ನಿಯಂತ್ರಣದ ಭಾಗ ಹೆಚ್ಚು ಬಲಿಷ್ಠವಾಗಿತ್ತು. ಅಂದ್ರೆ ತಕ್ಷಣದ ಆಸೆಯನ್ನ ತಡೆಯುವ ಸಾಮರ್ಥ್ಯ ಅವರ ಮೆದುಳಿನ ರಚನೆಯೇ ಬದಲಿಸಿತ್ತು. ಈ ದೀರ್ಘಕಾಲೀನ ಯೋಚನೆ ಅನ್ನೋದು ಬರೀ ಲ್ಯಾಬ್ಗೆ ಸೀಮಿತವಾಗಿಲ್ಲ. ಇದೇ ತತ್ವವನ್ನ ಅಮೆಜಾನ್ ಸ್ಥಾಪಕ ಜೆಫ್ ಬೆಜೋಸ್ ತಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ರು. ಅಮೆಜಾನ್ ಶುರು ಮಾಡೋಕೆ ತಮ್ಮ ಲಕ್ಷಾಂತರ $1 ಸಂಬಳದ ಕೆಲ್ಸ ಬಿಡೋ ಮುಂಚೆ ಅವರು ತಮಗೆ ತಾವೇ ಕೇಳ್ಕೊಂಡಿದ್ದು ಒಂದೇ ಪ್ರಶ್ನೆ: ನನಗೆ 80 ವರ್ಷ ಆದಾಗ ಈ ನಿರ್ಧಾರ ತಗೊಂಡಿದ್ದಕ್ಕೆ ಖುಷಿ ಪಡ್ತೇನಾ ಅಥವಾ ತಗೊಳ್ಳದಿದ್ದಕ್ಕೆ ಪಶ್ಚಾತ್ತಾಪ ಪಡ್ತೇನಾ? ಉತ್ತರ ಸ್ಪಷ್ಟವಾಗಿತ್ತು ಅಲ್ವಾ? ಸರಿ, ದೀರ್ಘಕಾಲೀನ ಯೋಚನೆ ಮೊದಲನೇ ಮೆಟ್ಟಿಲು ಅಂತ ಗೊತ್ತಾಯ್ತು. ಈಗ ಎರಡನೇ ಪ್ರಮುಖ ಅಂಶಕ್ಕೆ ಬರೋಣ: ಅವಕಾಶಗಳನ್ನು ಗುರ್ತಿಸುವುದು. ಶ್ರೀಮಂತರ ಮೆದುಳು ಇದನ್ನು ಹೇಗೆ ಮಾಡುತ್ತೆ? ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನವರು ಒಂದು ಸಖತ್ ಪ್ರಯೋಗ ಮಾಡಿದ್ರು. ಶ್ರೀಮಂತರು ಮತ್ತು ಆರ್ಥಿಕವಾಗಿ ಕಷ್ಟದಲ್ಲಿರುವರನ್ನ ಒಂದೇ ತರಹದ ಕೋಣೆಗೆ ಕಳುಹಿಸಿದ್ರು. ಆ ಕೋಣೆಯಲ್ಲಿ ಹಣ ಗಳಿಸೋಕೆ ಕೆಲವು ಅವಕಾಶಗಳನ್ನ ಮುಚ್ಚಿಟ್ಟಿದ್ರು. ಫಲಿತಾಂಶ: ಶ್ರೀಮಂತರ ಗುಂಪಿನ 70% ಜನ ಕನಿಷ್ಠ 2 ಅವಕಾಶಗಳನ್ನ ಪತ್ತೆ ಮಾಡಿದ್ರೆ, ಕಷ್ಟದಲ್ಲಿದ್ದ ಗುಂಪಿನಲ್ಲಿ ಕೇವಲ 18% ಜನರಿಗಷ್ಟೇ ಒಂದು ಅವಕಾಶ ಕಣ್ಣಿಗೆ ಬಿದ್ದಿತ್ತು. ಯಾಕೆ ಹೀಗೆ? ಇದರ ಹಿಂದಿನ ರಹಸ್ಯವನ್ನ ಬ್ರೈನ್ ಸ್ಕ್ಯಾನ್ಗಳು ಬಿಚ್ಚಿಟ್ಟವು. ಶ್ರೀಮಂತರ ಮೆದುಳಲ್ಲಿ ಒಂದು ಅವಕಾಶಗಳ ಡಿಟೆಕ್ಟಿವ್ ಭಾಗ ಇರುತ್ತಲ್ಲ, ಅದು ಸದಾ ಜಾಗೃತವಾಗಿ ಸಕ್ರಿಯವಾಗಿತ್ತು. ಆದರೆ ಇನ್ನೊಂದು ಗುಂಪಿನವರ ಮೆದುಳಲ್ಲಿ ಈ ಭಾಗ ಬಹುತೇಕ ಆರಾಮವಾಗಿ ಮಲಗಿತ್ತು. ಅಂದ್ರೆ ಅವಕಾಶಗಳು ಕಣ್ಣು ಮುಂದೆ ಇದ್ರೂ ಮೆದುಳು ಅದನ್ನ ಒಂದು ಅವಕಾಶ ಅಂತ ಗುರುತಿಸ್ತಲೇ ಇರಲಿಲ್ಲ. ಈ ಅವಕಾಶಗಳನ್ನ ಹುಡುಕೋ ಮನಸ್ಥಿತಿ ಕೇವಲ ಪ್ರಯೋಗಕ್ಕೆ ಸೀಮಿತವಾಗಿಲ್ಲ. ಈ ಒಂದು ನಂಬರ್ ನೋಡಿ: 85% ಮಿಲಿಯನೇರ್ಗಳು ಒಂದಲ್ಲ ಎರಡಲ್ಲ ಕನಿಷ್ಠ 3 ಆದಾಯದ ಮೂಲಗಳನ್ನ ಹೊಂದಿರ್ತಾರೆ. ಅವರ ತಂತ್ರ ಸಿಂಪಲ್: ಒಂದು ಆದಾಯದ ಮೂಲವನ್ನ ಸ್ಥಿರಗೊಳಿಸೋದು, ನಂತರ ತಕ್ಷಣವೇ ಮುಂದಿನ ಅವಕಾಶಕ್ಕಾಗಿ ಬೇಟೆಯಾಡೋದು. ಸರಿ, ತಾಳ್ಮೆ ಆಯ್ತು, ಅವಕಾಶ ಆಯ್ತು. ಈಗ ಮೂರನೇ ಮತ್ತು ಅಷ್ಟೇ ಪ್ರಮುಖವಾದ ಅಭ್ಯಾಸದ ಬಗ್ಗೆ ಮಾತಾಡೋಣ: ಪ್ರತಿದಿನ ಕಲಿಯುವುದು. ಥಾಮಸ್ ಕಾರ್ಲಿ ಅನ್ನೋ ಒಬ್ಬ ಹಣಕಾಸು ತಜ್ಞ ತಮ್ಮ 233 ಶ್ರೀಮಂತ ಗ್ರಾಹಕರನ್ನ 5 ವರ್ಷಗಳ ಕಾಲ ಸೂಕ್ಷ್ಮವಾಗಿ ಗಮನಿಸಿದ್ರು. ಅವರಿಗೆ ಕಂಡ ಒಂದು ವ್ಯತ್ಯಾಸ ದಿಗ್ಭ್ರಮೆಗೊಳಿಸುವಂತಿತ್ತು. ಸುಮಾರು 90% ಶ್ರೀಮಂತರು ಪ್ರತಿದಿನ ಕನಿಷ್ಠ 30 ನಿಮಿಷ ಉದ್ದೇಶಪೂರ್ವಕವಾಗಿ ಏನಾದ್ರೂ ಕಲಿಯುತ್ತಿದ್ರು. ಆದ್ರೆ ಆರ್ಥಿಕವಾಗಿ ಹಿಂದುಳಿದವರಲ್ಲಿ 95% ಜನ ಏನೂ ಕಲಿಯುತ್ತಿರ್ಲಿಲ್ಲ. ಎಂಥ ದೊಡ್ಡ ಅಂತರ ಅಲ್ವಾ? ಆದ್ರೆ 1 ನಿಮಿಷ ಇಲ್ಲಿ ಕಲಿಯೋದು ಅಂದ್ರೆ ಸುಮ್ನೆ ಟೈಮ್ ಪಾಸ್ಗೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದಲ್ಲ. ಇದನ್ನ ಉದ್ದೇಶಿತ ಕಲಿಕೆ ಅಂತ ಕರೀತಾರೆ. ಅಂದ್ರೆ ತಮ್ಮ ಗುರಿ ತಲುಪೋಕೆ ಬೇಕಾದ ಜ್ಞಾನವನ್ನ ಸಂಪಾದಿಸೋದು. ಉದಾಹರಣೆಗೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೊಸ ಕೋಡಿಂಗ್ ಭಾಷೆ ಕಲಿಯೋದು.
ಇದನ್ನ ಒಂದು ಸಂಘ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ರಾಹುಲ್ ಮತ್ತು ಅಂಕುರ್ ಇಬ್ರೂ ಸ್ನೇಹಿತರು. ಇಬ್ರೂ ಲಾಕ್ಡೌನ್ನಲ್ಲಿ ಕೆಲಸ ಕಳೆದುಕೊಂಡ್ರು. ರಾಹುಲ್ ತನ್ನ ಸಮಯವನ್ನ ನೆಟ್ಫ್ಲಿಕ್ಸ್ ನೋಡಿ ಕಳೆದ್ರೆ ಅಂಕುರ್ ಅದೇ ಸಮಯವನ್ನ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಕಲಿಯೋಕೆ ಬಳಸ್ಕೊಂಡ. 9 ತಿಂಗಳ ನಂತರ ಏನಾಯ್ತು? ರಾಹುಲ್ ಇನ್ನೂ ಕೆಲ್ಸ ಹುಡುಕುತ್ತಿದ್ರೆ ಅಂಕುರ್ ತಿಂಗಳಿಗೆ 1.5 ಲಕ್ಷ ಸಂಪಾದಿಸುವ ಫ್ರೀಲ್ಯಾನ್ಸರ್ ಆಗಿದ್ದ. ಒಂದೇ ಪರಿಸ್ಥಿತಿ, ಆದ್ರೆ ಎರಡೂ ಬೇರೆ ಬೇರೆ ಆಯ್ಕೆಗಳು ಭವಿಷ್ಯವನ್ನೇ ಬದಲಾಯಿಸ್ಬಿಟ್ವು. ಓಕೆ, ನಾವು ದೀರ್ಘಕಾಲೀನ ಯೋಚನೆ, ಅವಕಾಶಗಳನ್ನ ಹುಡುಕೋದು ಮತ್ತು ನಿರಂತರ ಕಲಿಕೆ ಬಗ್ಗೆ ನೋಡಿದ್ವಿ. ಈಗ 4ನೇ ಮತ್ತು ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಆದ ಮನಸ್ಥಿತಿ ಬಗ್ಗೆ ನೋಡೋಣ: ಜವಾಬ್ದಾರಿಯನ್ನ ಹೊತ್ಕೊಳ್ಳೋದು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನವರು 10,000 ಜನರನ್ನ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರು: ನಿಮ್ಮ ಇವತ್ತಿನ ಆರ್ಥಿಕ ಪರಿಸ್ಥಿತಿಗೆ ಕಾರಣ ಯಾರು? ಕಷ್ಟದಲ್ಲಿದ್ದವರ ಉತ್ತರಗಳು ಹೆಚ್ಚಾಗಿ ಹೀಗಿದ್ವು: ಏನ್ ಮಾಡೋದು, ಎಕಾನಮಿ ಸರಿಯಿಲ್ಲ, ಎಲ್ಲ ಗವರ್ಮೆಂಟ್ ತಪ್ಪು, ನನಗೆ ಸರಿಯಾದ ಅವಕಾಶಗಳೇ ಸಿಗ್ಲಿಲ್ಲ. ಇದನ್ನೇ ದೂಷಣೆಯ ಮನಸ್ಥಿತಿ ಎನ್ನುವುದು. ಆದರೆ ಶ್ರೀಮಂತರ ಉತ್ತರಗಳು ಸಂಪೂರ್ಣವಾಗಿ ಬೇರೆಯಾಗಿದ್ವು. ಅವರು ಹೇಳಿದ್ದು: ನಾನು ಸರಿಯಾದ ನಿರ್ಧಾರಗಳನ್ನ ತಗೊಂಡೆ, ನಾನು ಬಿಡುದೇ ಪ್ರಯತ್ನಪಟ್ಟೆ, ನನ್ನ ಜೀವನದ ಜವಾಬ್ದಾರಿ ನಾನೇ ಹೊತ್ತುಕೊಂಡೆ. ಇದು ಮಾಲೀಕತ್ವದ ಮನಸ್ಥಿತಿ. ಇಲ್ಲಿ ಯಶಸ್ಸು ಅಥವಾ ಸೋಲಿನ ಸಂಪೂರ್ಣ ಹೊಣೆ ತಮ್ಮದೇ ಆಗಿರುತ್ತೆ. ಈ 2 ಯೋಚನೆಗಳು ನಮ್ಮ ಮೆದುಳಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಸ್ಕ್ಯಾನ್ಗಳು ಸ್ಪಷ್ಟವಾಗಿ ತೋರಿಸಿದ್ವು. ದೂಷಣೆಯ ಮನಸ್ಥಿತಿಯಿದ್ದಾಗ ನಮ್ಮ ಮೆದುಳಿನ ಭಯ ಮತ್ತು ಆತಂಕದ ಕೇಂದ್ರವಾದ ಅಮಿಗ್ಡಾಲ ಓವರ್ ಆಕ್ಟಿವ್ ಆಗುತ್ತೆ. ಆದರೆ ಮಾಲೀಕತ್ವದ ಮನಸ್ಥಿತಿಯಿದ್ದಾಗ ನಮ್ಮ ಮೆದುಳಿನ ಸಿಇಒ ಅಂದ್ರೆ ತರ್ಕಬದ್ಧ ನಿರ್ಧಾರಗಳನ್ನ ತಗೊಳ್ಳೋ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಜಾಗೃತಗೊಳ್ಳುತ್ತೆ. ಒಂದು ಭಯದಲ್ಲಿ ಬದುಕಿದ್ರೆ ಇನ್ನೊಂದು ನಿಯಂತ್ರಣದಲ್ಲಿರುತ್ತೆ. ಹಾಗಾದ್ರೆ ಇಷ್ಟೆಲ್ಲಾ ವೈಜ್ಞಾನಿಕ ಸತ್ಯಗಳಿಂದ ನಾವು ನಮ್ಮ ಆಲೋಚನಾ ಕ್ರಮವನ್ನು ಹೇಗೆ ಬದಲಾಯಿಸಬಹುದು? ಇದಕ್ಕೊಂದು ಸರಳವಾದ ನೀಲಿನಕ್ಷೆ ಅಥವಾ ಬ್ಲೂಪ್ರಿಂಟ್ ಇದೆ. ಈ 4 ಹಂತಗಳನ್ನ ನೆನಪಿಟ್ಟುಕೊಳ್ಳಿ. ಮೊದಲನೇದು ದೀರ್ಘಕಾಲೀನ ಯೋಚನೆ. ಇವತ್ತಿನ ಸಣ್ಣ ಖುಷಿಗಿಂತ ನಾಳಿನ ದೊಡ್ಡ ಲಾಭವನ್ನ ನೋಡಿ. ಎರಡನೇದು ಅವಕಾಶಗಳ ಬೇಟೆಗಾರರಾಗಿ. ಒಂದು ಆದಾಯದ ಮೂಲವನ್ನು ಭದ್ರಪಡಿಸಿಕೊಂಡು ಇನ್ನೊಂದನ್ನು ಹುಡುಕುತ್ತಾ ಇರಿ. ಮೂರನೇದು ಪ್ರತಿದಿನ ಕಲಿಯಿರಿ. ನಿಮ್ಮ ಗುರಿಗೆ ಸಂಬಂಧಿಸಿದ್ದನ್ನು ದಿನಕ್ಕೆ 30 ನಿಮಿಷವಾದರೂ ಕಲಿಯಿರಿ. ಮತ್ತು ಕೊನೆಯದಾಗಿ 4ನೇದು ಸಂಪೂರ್ಣ ಮಾಲೀಕತ್ವವನ್ನು ವಹಿಸಿಕೊಳ್ಳಿ. ನಿಮ್ಮ ಆರ್ಥಿಕ ಜೀವನದ ಚುಕ್ಕಾಣಿ ನಿಮ್ಮ ಕೈಯಲ್ಲೇ ಇದೆ. ಇಲ್ಲಿರೋ ಅತ್ಯಂತ ಒಳ್ಳೆಯ ಸುದ್ದಿಯೇನೆಂದ್ರೆ, ಇದು ನಮ್ಮ ಹಣೆಬರಹದ ಬಗ್ಗೆ ಅಲ್ಲ, ಬದಲಾಯಿಸಬಹುದಾದ ಅಭ್ಯಾಸಗಳ ಬಗ್ಗೆ. ನಮ್ಮ ಯೋಚನಾ ಲಹರಿಯನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಮೆದುಳಿನ ರಚನೆಯೇ ಬದಲಾಗತ್ತೆ. ಮೆದುಳು ಬದಲಾದಾಗ ನಮ್ಮ ಬ್ಯಾಂಕ್ ಖಾತೆಯೂ ಬದಲಾಗಲು ಶುರುವಾಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಈ ವಿಶ್ಲೇಷಣೆಯಲ್ಲಿ ಚರ್ಚಿಸಿದ ಈ 4 ಪ್ರಬಲ ಯೋಚನಾ ಮಾದರಿಗಳಲ್ಲಿ ಇವತ್ತಿನಿಂದಲೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಹೊರಟಿರೋ